ಒಬ್ಬ ಟೈಲರು ತುಂಬ ಚೆನ್ನಾಗಿ ಹೊಲಿತಾರೆ, ಆದರೆ ಆ ಶಾಪಲ್ಲಿ ಕಸ್ಟಮರೇ ಇರೋದಿಲ್ಲ. ಒಬ್ಬರು ಚೆನ್ನಾಗಿ ಹೊಲಿಯೋದಿಲ್ಲ, ಆದರೂ ಫುಲ್ ಬುಕ್ಕಿಂಗ್ ಇರ್ತಾರೆ, ಯಾವಾಗಲೂ ಕಸ್ಟಮರ್ ಇರ್ತಾರೆ. ಕಾರಣ ಏನು ಗೊತ್ತಾ? ಪ್ರತಿ ಟೈಲರ್ ಮಾಡೋ ಮಿಸ್ಟೇಕು. ಅವು ಏನು ಅಂತ ಗೊತ್ತಾದರೆ ತುಂಬ ಸುಲಭ. ಅವು ನಾವು ಬೇಕಂತ ಮಾಡೋದಿಲ್ಲ, ಆದರೆ ಸಣ್ಣ ಸಣ್ಣ ಮಿಸ್ಟೇಕ್ ತಿಳ್ಕೊಂಡ್ರೆ ನಾವು ಬ್ಯುಸಿ ಇರ್ತೀವಿ. ನನಗೆ ಗೊತ್ತಿರೋ ವಿಷಯ ಹೇಳ್ತೀನಿ, ನಿಮಗೂ ಗೊತ್ತಿರುತ್ತೆ, ಆದರೆ ಫಾಲೋ ಮಾಡೋದಿಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶ್ವೇತಾ. ಈ ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಕಸ್ಟಮರು ಬ್ಲೌಸ್ ಕೊಟ್ಟಾಗ ಅಳತೆನ ಫಾಸ್ಟಾಗಿ ತಗೊಂಡ್ಬಿಡ್ತೀವಿ. ಇದೇ ಒಂದು ದೊಡ್ಡ ಮಿಸ್ಟೇಕು. ಒಂದೆರಡು ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು ನಾವು. 1 ಇಂಚು ಕೂಡ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಬ್ಲೌಸ್ ಹಾಳಾಗೋಗ್ಬಿಡ್ತದೆ. ಕಸ್ಟಮರು ಏನು ಹೇಳಿದ್ದಾರೆ ಅಂತಂತ ಗಮನ ಇಡಬೇಕಾಗುತ್ತೆ. ಮತ್ತು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಕಸ್ಟಮರು ಕ್ಲಾತ್ ಕೊಟ್ಟಾಗ ಈ ಡಿಸೈನ್ ಇಡ್ರಿ ಅಂತ ಹೇಳ್ತಾರೆ, ಈ ಡಿಸೈನ್ ಹೊಲೀರಿ ಅಂತ ಹೇಳಿರ್ತಾರೆ. ಈ ಕ್ಲಾತ್ಗೆ ಈ ಡಿಸೈನ್ ಸರಿ ಹೋಗುತ್ತಾ ಇಲ್ಲ ಅಂತ ನೋಡ್ಕೋಬೇಕು. ಮತ್ತು ಲೈನಿಂಗ್ ಕೊಟ್ಟಿರ್ತಾರೆ, ಆ ಲೈನಿಂಗ್ ಕೂಡ ಚೆಕ್ ಮಾಡಬೇಕು ನಾವು. ಇದು ಅಲ್ಲಿ ಅವ್ರು ಇದ್ದಾಗೆ ನೋಡ್ಕೊಬಿಡ್ಬೇಕು. ಏನಾದರೂ ಡ್ಯಾಮೇಜ್ ಇತ್ತು ಅಂತ ಅಂದ್ಕೊಳ್ರಿ, ಅದು ನಾವು ನೋಡ್ಕೊಂಡಿದ್ದಂಗೆ ಕಟ್ ಮಾಡೋ ಸಾರಿ ನೋಡ್ತೀವಿ ಅಂತ ಅಂದ್ಕೊಳ್ರಿ, ಆವಾಗ ನಾವು ಇಲ್ಲ ಈ ಥರ ಡ್ಯಾಮೇಜ್ ಆಗಿದೆ ಅಂತಂದರೆ ಅವ್ರು ನಮ್ಮ ಮೇಲೆ ಹಾಕೋ ಕಸ್ಟಮರ್ ಕೂಡ ಇರ್ತಾರೆ. ಇಲ್ಲ ನೀವೇ ಏನೋ ಮಾಡಿರ್ತೀರ ಅನ್ನೋ ಕಸ್ಟಮರ್ ಇರ್ತಾರೆ. ಇದು ಮಾತ್ರ ಡೋಂಟ್ ಮಿಸ್ ಮಾಡ್ಕೊಬಿಟ್ರಿ. ಯಾಕಂದರೆ ಅಂಥ ಕಸ್ಟಮರ್ ಒಂದಿಬ್ಬರು ಸಿಕ್ಬಿಟ್ರೆ ಸಾಕು, ಟೈಲರ್ ಶಾಪೇ ಮುಚ್ಚಾಕ್ಕೊಬಿಡ್ಬೇಕು, ಹಂಗಿರುತ್ತೆ. ಬ್ಲೌಸ್ ರೆಡಿ ಆದಮೇಲೆ ಕಸ್ಟಮರು ನಮ್ಮ ಹತ್ರನೇ ಬ್ಲೌಸ್ ಚೆಕ್ ಮಾಡೋಕ್ಕೆ ಹೇಳಿ. ಏನಾದರೂ ಲೂಸ ಟೈಟಾ ಇಲ್ಲ ಬೇರೆ ಮಿಸ್ಟೇಕ್ ಏನಾದರೂ ಇದ್ದರೆ ಸರಿ ಮಾಡ್ಬೋದು. ಅವ್ರ ಮನೆಗೆ ಹೋಗಿ ಹಾಕ್ಕೊಂಡು, ಇಲ್ಲಾಂದ್ರೆ ಫಂಕ್ಷನ್ಗೆ ಎಲ್ಲಾದರೂ ಹೋಗಿ ಹಾಕ್ಕೊಂಡ್ಬಿಟ್ಟು, ಇಲ್ಲಾಂದ್ರೆ ಮನೆ ಹತ್ರನೇ ಹಾಕ್ಕೊಂಡ್ಬಿಟ್ಟು ಅಕ್ಕಪಕ್ಕದವ್ರು ನೋಡಿ ಯಾರು ಹೊಲಿಯೋದು ಬ್ಲೌಸು ಅಂತಾರೆ. ಆ ಬ್ಲೌಸ್ ಹೊಲ್ದಿರೋದು ನಾವೇ ಅಂತ ಅವ್ರ ಪಾಪ ಕಸ್ಟಮರ್ ಹೇಳ್ತಾರೆ. ಆವಾಗ ಅವ್ರಿಗೆ ಬ್ಯಾಡ್ ಇಂಪ್ರೆಸ್ ಆಗಿಬಿಡ್ತದೆ. ಏನು ಇವ್ರು ಹಿಂಗೆ ಹೊಲ್ದುಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ನಾವು ಚೆನ್ನಾಗಿ ಹೊಲ್ದು ಕೊಟ್ಟಿರ್ತೀವಿ, ಆದರೂ ಕೂಡ ಒಂದು ಸಣ್ಣ ಮಿಸ್ಟೇಕಿಂದನೇ ಆ ಕಡೆ ಇರೋರು ಇವ್ರು ಸರಿಯಾಗಿ ಹೊಲಿತಿಲ್ಲ ಅನ್ನೋದು ಅವ್ರ ಮೈಂಡಲ್ಲೇ ಸೆಟ್ ಆಗಿಬಿಡ್ತದೆ. ಅದರಿಂದ ಕಸ್ಟಮರು ನಾವು ಹೊರಗಡೆ ಬಿಡೋಕ್ಕಿಂತ ಮುಂಚೆನೇ ಅವ್ರನ್ನೊಂದು ಸಲ ನಾವು ಚೆಕ್ ಮಾಡ್ಕೊಳಕ್ಕೆ ಹೇಳ್ಬೇಕು. ಬೇಕಾದರೆ ಸಪ್ರೇಟ್ ರೂಮ ಏನಾನ ಇದ್ದು ಅವ್ರನ್ನ ಹಾಕ್ಕೊಂಡು ನೋಡ್ರಿ ಅಂತಂದು ಹೇಳ್ಬೇಕು. ಆವಾಗ ನಾವು ಏನೇ ಮಿಸ್ಟೇಕ್ ಇದ್ದರೂ ಕೂಡ ಆವಾಗೆ ನಾವು ಚೆನ್ನಾಗಿ ಮಾಡಿ ಕಳಿಸ್ಬೋದು. ಇದರಿಂದ ನಮ್ಮ ಹೆಸ್ರು ಹಾಳಾಗೋಗ್ಬಿಡ್ತದೆ. ಬೇರೆಯವ್ರು ಪಾಪ ಹೇಳ್ತಾರೆ, ಅವರು ಇಲ್ಲ ಅವ್ರು ಹಿಂಗಾಗಿರುತ್ತೆ ಅಂತಂದು, ಅದಕ್ಕೆ ನಮ್ಮ ಹೆಸ್ರೇ ಆಗಿಬಿಡ್ತದೆ. ನೆಕ್ಸ್ಟ್ ಏನಂದರೆ, ಟೈಲರ್ ಸೀಸನ್ ಯಾವಾಗಿರುತ್ತೆ? ಹಬ್ಬ ಮದುವೆಯಲ್ಲಿ ಹಬ್ಬಗಳಲ್ಲಿ ಇರುತ್ತೆ. ಅದಕ್ಕೆ ನಾವು ಟೈಮ್ ವೇಸ್ಟು ಮಾಡಬಾರ್ದು. ಆವಾಗಿನ ಬಟ್ಟೆ ಆವಾಗಾಗೆ ಫಿನಿಷ್ ಮಾಡಬೇಕು, ಪೆಂಡಿಂಗ್ ಇಡಬಾರ್ದು. ಇದ್ದಷ್ಟು ಸ್ಟ್ರೆಸ್ ಜಾಸ್ತಿ ಇರ್ತದೆ. ಇವಾಗ ಏನಪ್ಪ ಅಂತಂದರೆ, ಹಬ್ಬಗಳು ಹತ್ರ ಬಂದಂಗೆಲ್ಲ ಹಳೆ ಬಟ್ಟೆನೂ ಕೊಡಬೇಕಾಗುತ್ತೆ, ಮತ್ತು ಹೊಸ ಬಟ್ಟೆ ಕೊಟ್ಟಿರೋ ನಾವು ಅದು ಕೂಡ ಕೊಡಬೇಕಾಗುತ್ತೆ. ಅದರಿಂದ ಫಸ್ಟಲ್ಲೇ ನಾವು ಆವಾಗಿನ ಬಟ್ಟೆ ಏನು ಕೊಟ್ಟಿರ್ತಾರೋ ಪೆಂಡಿಂಗ್ ಇಡ್ತಿದ್ದಂಗೆ ಆವಾಗೆ ನಾವು ಏನು ಖಾಲಿ ಇಲ್ಲ, ಅವರು ಬಂದುಬಿಟ್ಟು ಅವ್ರು ದುಡ್ಡು ಕೊಟ್ಟು ಹೋಗ್ತಾರೆ ಅಂತಂದರೂ ಕೂಡ ನಾವು ಹೊಲ್ದು ಇಟ್ಟಿರಬೇಕು. ಇಲ್ಲಪ್ಪ ಅವ್ರು ದುಡ್ಡು ಕೊಡೋದಿಲ್ಲ, ಅವ್ರು ದುಡ್ಡು ಕೊಟ್ಟಾಗ ಹೊಲಿಯೋಣ ಅಂತಂದು ನಾವು ಇಟ್ಕೊಳಕ್ಕೆ ಹೋಗಬಾರ್ದು. ಅವರು ಕೊಡೋರಲ್ಲ ಅಂತಂದು ನಮಗೆ ಗೊತ್ತಿದ್ದರೆ ಅವ್ರನ್ನ ಮಾಡಿಬಿಟ್ಟು ಇಲ್ಲ ಆಗಿಲ್ಲ ಅಂತ ಬೇಕಾದ್ರೂ ಹೇಳ್ಬೋದು ನಾವು. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ವಿಡಿಯೋ ಮಾಡ್ತೀನಿ, ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್, ಅದು ಟೈಲರ್ಸ್ಗೆ. ಟೈಮ್ ಕೊಟ್ಬಿಟ್ರೆ ಎಷ್ಟು ದೂರ ಇದ್ದರೂ ಕೂಡ ಹುಡ್ಕೊಂಡು ಬರ್ತಾರೆ. ಅವರು ಬೇರೆಯವ್ರಿಗೆ ಕೂಡ ಹೇಳ್ತಾರೆ, ಇಲ್ಲ ಅಲ್ಲಿ ಹೋಗ್ಬಿಡ್ರಿ, ಅವರು ಎಷ್ಟೊತ್ತಿದ್ರೂ ಕೊಟ್ಬಿಡ್ತಾರೆ ಅನ್ನೋದು ಇರುತ್ತೆ. ಇದು ಟೈಮಿಂಗ್ ಅಂದರೆ. ಈ ರೀತಿ ಇದ್ರೇ ಟೈಲರಿಂಗ್ ಮಿಷಿನ್ ಹಿಡ್ಕೋಬೇಕು. ಇಲ್ಲಾಂದರೆ ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ ಅಸಲು ಮಿಷಿನ್ ಅನ್ನೋದೇ ನಮ್ಮ ಹತ್ರ ಇರಬಾರ್ದು. ನಿಜ ಹೇಳ್ತೀನಿ ಫ್ರೆಂಡ್ಸ್, ಇದು ಮಾತ್ರ ಭಾಳ ಇಂಪಾರ್ಟೆಂಟ್. ಟೈಮ್ ಟು ಟೈಮ್ ಕೊಟ್ಟಿವಿ ಅಂತಂದರೆ ನಾವು ಯಾವಾಗಲೂ ಖಾಲಿ ಇರೋದಿಲ್ಲ, ಫುಲ್ ಬ್ಯುಸಿನೇ ಇರ್ತೀವಿ. ಇವಾಗ ಬ್ಲೌಸ್ ಅನ್ನೋದು ನಾವು ಚೆನ್ನಾಗೆ ಫಿನಿಶಿಂಗು. ಇದು ಬಂದು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿರಿ, ಇದು ತುಂಬ ಇಂಪಾರ್ಟೆಂಟು. ನಾವು ತುಂಬ ಚೆನ್ನಾಗಿ ಬ್ಲೌಸ್ ಹೊಲ್ದಿರ್ತೀವಿ, ಆದರೆ ಫಿನಿಶಿಂಗ್ ಸರಿ ಇರೋದಿಲ್ಲ. ದಾರ ಎಲ್ಲಿರೋದು ಹಾಗೇ ಬಿಟ್ಟಿರ್ತೀವಿ, ಐರನ್ ಇರೋದಿಲ್ಲ. ಫಸ್ಟ್ ಕಸ್ಟಮರು ನೋಡೋದೇ ಫಿನಿಶಿಂಗು. ದಾರ ಬೇರೆ. ಇವಾಗ ಒಂದು ಡ್ರೆಸ್ ಇರ್ತದೆ, ಡ್ರೆಸ್ ಒಂದು ಕಲರು, ನಾವು ಹಾಕಿರೋ ದಾರ ಒಂದು ಕಲರ್ ಇದ್ದರೆ ಫುಲ್ ಬ್ಯಾಡ್ ಇಂಪ್ರೆಸ್. ಇವರೇನೋ ಇವಾಗ ಕ್ಲಿಯರ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಅವ್ರ ಮನಸ್ಸಲ್ಲಿ ಗೊತ್ತಾಗ್ಬಿಡ್ತದೆ. ಅವ್ರು ನೋಡಿದಾಗೆ ಗೊತ್ತಾಗ್ಬಿಡ್ತದೆ ಇದು ಏನಪ್ಪ ಅಂತಂದು. ಇವೆಲ್ಲ ಚಿಕ್ಕ ಮಿಸ್ಟೇಕೆ. ಚೆನ್ನಾಗಿರುತ್ತೆ ಬ್ಲೌಸು, ಆದರೂ ಕೂಡ ಕಸ್ಟಮರ್ಗೆ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಅವ್ರ ಕೈಯಲ್ಲಿ ಬ್ಲೌಸ್ ಇಟ್ಟಾಗ ದಾರ ಕಟ್ ಮಾಡಿದಾರಾ, ಬ್ಲೌಸ್ ನೀಟಾಗಿದೆಯಾ, ಬ್ಲೌಸು ಹೆಚ್ಚು ಕಮ್ಮಿ ಇದೆಯಾ ಅಂತ ಫಸ್ಟ್ ನೋಡ್ತಾರೆ. ನಾವು ಚೆನ್ನಾಗಿ ಬ್ಲೌಸ್ ಹೊಲಿದ್ರು ಈ ಮಿಸ್ಟೇಕ್ ಇದ್ದರೆ ಅವ್ರ ಮನಸ್ಸಲ್ಲಿ ನಮ್ಮನ್ನು ಬೇಕಂತ ಇರ್ತಾರೆ. ಬ್ಲೌಸ್ ನೀಟಾಗಿ ಹೊಲ್ದಿಲ್ಲ ಅಂತಲೇ ಪಕ್ಕ ಅವ್ರ ಮನಸ್ಸಲ್ಲಿ ಬ್ಲೌಸ್ ಇನ್ನು
ಈ ದಾರ ಇವನ್ನೆಲ್ಲ ನೋಡಿಬಿಟ್ಟು ಬ್ಲೌಸೇ ಈ ಮಾತ್ರ, ಇನ್ನು ಫಿಟ್ಟಿಂಗ್ ಹೆಂಗಿರುತ್ತೆ ಅದನ್ನು ಅವ್ರು ಹಾಕ್ಕೊಂತಾರೋ ಇಲ್ಲ. ಫಸ್ಟ್ ಬರೋದೇ ಅವ್ರಿಗೆ ಇವ್ರೇನಪ್ಪ ಹಿಂಗೆ ಫಿಟ್ಟಿಂಗ್ ಏನೋ ಫಿನಿಶಿಂಗ್ ಏನೋ ಅನ್ನೋ ಥರ ಇರುತ್ತೆ. ಅದಕ್ಕೆ ಫಸ್ಟ್ ಲುಕ್ ಈಸ್ ಬೆಸ್ಟ್ ಇಂಪ್ರೆಸ್ ಅಲ್ವಾ. ಫಸ್ಟ್ ಲುಕ್ ನಿಂಗೆ ನೋಡ್ತಿದ್ದಂಗೆ ಇಂಪ್ರೆಸ್ ಆಗ್ಬಿಡ್ಬೇಕಪ್ಪ ಎಷ್ಟು ಚೆನ್ನಾಗೈತೆ ಬ್ಲೌಸು ಅಂತಂದು. ಅದು ಹೆಂಗನೇ ಇರಲಿ ಆದರೆ ಇಂಪ್ರೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ವಿಷಯ ಹೇಳ್ತೀನಿ. ಇವಾಗ ಒಬ್ರು ಇರ್ತಾರೆ ಡೈಲಿ ಕಸ್ಟಮರ್ ಅನ್ನೋರು ಒಬ್ರು ಇರ್ತಾರೆ, ಅಂದರೆ 1 ತಿಂಗಳಿಗೆ 2 ತಿಂಗಳಿಗೆ ಅವ್ರ ಬಟ್ಟೆ ಬರ್ತಾನೇ ಇರ್ತವೆ. ಈ ರೀತಿ ಒಬ್ರು ಇರ್ತಾರೆ. ಈ ಥರ ಒಂದು 4-5 ಜನ ಇದ್ಬಿಟ್ರೆ ಸಾಕು ಫ್ರೆಂಡ್ಸ್, ಆರಾಮಾಗಿ ಹೊಲ್ಕೊಂಡು ಹೋಗ್ಬೋದು. ಇವ್ರ ಹತ್ರ ಏನಪ್ಪ ಸಮಸ್ಯೆ ಬರುತ್ತೆ ಅಂತಂದರೆ ಅವ್ರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ, ಯಾಕೋ ಲೂಸ್ ಆಗೈತೆ, ಯಾಕೋ ಟೈಟ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ದಿನ ನಮ್ಮವೇ ಬ್ಲೌಸ್ ಹೊಲಿತೀಯಾ ಗೊತ್ತಾಗೋದಿಲ್ಲ, ಅಳತೆ ಬ್ಲೌಸ್ ಕೇಳಿದ್ರೆ ಅಳತೆ ಬ್ಲೌಸ್ ಯಾಕೆ ನೀವೇ ಅಲ್ಲ ಯಾವಾಗಲೂ ಹೊಲಿಯೋದು ಅಂತಂತಾರೆ. ಇದು ಮಾತ್ರ ಮಿಸ್ ಮಾಡ್ಕೊಬಾರ್ದು. ನಮಗೆ ಗೊತ್ತೈತೆ ಹೇಳೋ ಅಂತಂದು ಅನ್ನಬಾರ್ದು. ಏನೇ ಆಗಲಿ ಅವರು ಯಾವಾಗಲೇ ಆಗಲಿ ನಮ್ಮ ಹತ್ರ ಅವ್ರ ಬ್ಲೌಸ್ ಇದ್ದಾಗ ಕೂಡ ಒಂದು ಸಲ ಬಾಡಿ ಅಳತೆ ಅನ್ನೋದು ತಗೋಬೇಕು. ನಾವು ಬಾಡಿ ಅಳತೆ ತಗೊಂಬಿಟ್ರೆ ನಮಗೆ ಗೊತ್ತಾಗುತ್ತೆ. ಪಾಪ ಒಂದೆರಡು ತಿಂಗಳಲ್ಲೇ ಕಮ್ಮಿ ಆಗಿರ್ತಾರೆ, ಇಲ್ಲಾಂದರೆ ದಪ್ಪ ಆಗಿರ್ತಾರೆ. ಅದು ನಮಗೆ ಗೊತ್ತಿರೋದಿಲ್ಲ. ಅವ್ರಿಗೇನೋ ಅಯ್ಯೋ ಯಾಕೆ ಸಣ್ಣಕಾಗಿನ ಅಂತಲೂ ಅವ್ರಿಗೂ ಅನಿಸೋದಿಲ್ಲ. ಆದರೆ ಬ್ಲೌಸ್ ಹಾಕೊಂಡಾಗ ಫಿಟ್ಟಿಂಗ್ ಇರುತ್ತಲ್ಲ ಅದರಿಂದ ಗೊತ್ತಾಗ್ಬಿಡ್ತದೆ ನಾವು ಸಣ್ಣಕಾಗಿದ್ದೀವ ದಪ್ಪ ಆಗಿದಾರ ಅಂತಂದು ನಮಗೆ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅವ್ರ ಹತ್ರ ಮಾತ್ರ ಹೆಚ್ಚು ಕಮ್ಮಿ ಬ್ಲೌಸು ಅವ್ರು ಕೊಟ್ಟಿಲ್ಲ ಅಂದ್ರೂ ಒಂದು ಸಲ ಬಂದಿರ್ತಾರಲ್ಲ ಅವ್ರದ್ದು ಅಳತೆ ಮಾತ್ರ ತಗೊಂಡು ನಾವು ಹೊಲಿತಾ ಇರಬೇಕು. ಇವಾಗ ನೆಕ್ಸ್ಟ್ ಏನಂದರೆ ಮಿಷಿನ್ ಮೇಂಟೈನ್ ಮಾಡಬೇಕು. ಮಿಷಿನ್ ಅನ್ನೋದು ನಾವು ಅದಕ್ಕೆ ಆಯಿಲ್ ಹಾಕಬೇಕು, ವೀಕ್ಲಿ ಚೆಕ್ ಮಾಡಬೇಕು. ಮಿಷಿನ್ನ ಅರ್ಧ ಗಂಟೆ ಚೆಕ್ ಮಾಡಿಬಿಟ್ರೆ ಅದು ಒಂದು ವೀಕ್ ನಮ್ಮನ್ನು ನೋಡ್ಕೊತತೆ. ಸೂಜಿ, ಕತ್ರಿ, ಟೇಪು ಇವೆಲ್ಲ ಪಕ್ಕ ನೋಡ್ಕೋಬೇಕು, ಚೆನ್ನಾಗಿರ್ತದೆ. ನೆಕ್ಸ್ಟು ಕಸ್ಟಮರ್ ಬಂದಾಗ ಮನಸ್ಸು ಪ್ರಶಾಂತವಾಗಿ ಸ್ವಾಗತ ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅಂತಂದು ತಾಳ್ಮೆಯಿಂದ ಕೇಳಬೇಕು. ಅವ್ರು ಏನು ಹೇಳಿದ್ರು ಓಕೆ ಹೊಲಿತೀವಿ, ಆಗುತ್ತೆ. ಇವಾಗ ನಾವು ಬ್ಲೌಸ್ ಏನೋ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ಅಂದ್ಕೊಳ್ರಿ, ಅವ್ರು ಹಗಲೆಲ್ಲ ಬಂದು ಇಲ್ಲ ಇದು ಯಾಕೋ ಲೂಸ್ ಆಗುತ್ತೆ, ನಾವು ಹೊಲ್ದಿರೋ ಬ್ಲೌಸೇ ಪಾಪ ಅವ್ರಿಗೆ ಲೂಸ್ ಆಗಿರುತ್ತೆ. ಅದು ನಾಳೆ ನಮಗೆ ಒಂಥರ ಸಿಟ್ಟು ಬಂದಿರೋದನ್ನು ಕೂಡ ನೋಡಿದ್ದೀನಿ ನಾನು. ಹಗಲೆಲ್ಲ ಬರ್ತಾರೆ, ಒಂದು ಸಲನೇ ಹೊಲ್ದು ಕೊಡೋದು ನಾವು ಅಂತ ಹೇಳೋರು ಇರ್ತಾರೆ. ಆ ಥರ ಮಾಡಬೇಡ ಫ್ರೆಂಡ್ಸ್. ಅವ್ರು ಎಷ್ಟು ಚೆನ್ನಾಗಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀವೋ ಅವರು ಅಷ್ಟೇ ಚೆನ್ನಾಗಿ ಬರ್ತಾ ಇರ್ತಾರೆ. ಇದು ಇಂಪಾರ್ಟೆಂಟು. ಇವಾಗ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್, ಇದು ಮಾತ್ರ ಪಕ್ಕ ಮೋಸ್ಟ್ ಇಂಪಾರ್ಟೆಂಟು. ಪ್ರತಿ ಟೈಲರ್ ಕೂಡ ಸ್ಟೂಡೆಂಟ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು 10 ವರ್ಷ ಹಿಂದೆ ಇರೋ ಡಿಸೈನು ಈಗಿರೋ ಡಿಸೈನು ಆವಾಗಿಲ್ಲ. ಪ್ರತಿ ಡಿಸೈನು ಕಲಿಬೇಕು. ಕಸ್ಟಮರ್ ಕೇಳಿದಾಗ ಇಲ್ಲ ಇದು ಬರೋಲ್ಲ ಅಂತ ಹೇಳಿ ಅಂದ್ಕೊಳ್ರಿ, ನಮಗೆ ಈ ಡಿಸೈನ್ ಬರೋಲ್ಲ ಅಂದರೆ ಅವ್ರು ಅಸಲು ಡಿಸೈನೇ ಬರೋಲ್ಲ ಇವ್ರಿಗೆ ಅಂತ ತಿಳ್ಕೊಬಿಡ್ತಾರೆ. ನಾವು ಒಂದು ಹೇಳಿದರೆ ಅವ್ರು ಪೂರ್ತಿ ಇವ್ರು ಬರೋ ಸಾದಾ ಬ್ಲೌಸ್ ಅಷ್ಟೇ ಹೊಲಿತಾರೆ, ಬರೋ ಪ್ಲೈನ್. ಬೇರೆಯವ್ರಿಗೆ ಕೂಡ ಹೇಳ್ತಾರೆ ಆ ಅಕ್ಕಂಗೆ ಬರೋದಿಲ್ಲ ಅಂತ ಡಿಸೈನು. ನಾನೇನೋ ಒಂದು ಹೇಳಿರ್ತೀನಿ ಬರೋದಿಲ್ಲ ಅಂತಂದು, ಆದರೆ ಅವ್ರು ಫುಲ್ಲು ಅವ್ರಿಗೆ ಡಿಸೈನೇ ಬರೋದಿಲ್ಲ ಅಂತಂತ ಹೇಳ್ಬಿಡ್ತಾರೆ. ಅದಕ್ಕೆ ಫ್ರೆಂಡ್ಸ್ ಯಾವಾಗಲೂ ನಾವು ಕಲಿತಾನೇ ಇರಬೇಕು. ಇವಾಗ ಮಸ್ತ್ ಯೂಟ್ಯೂಬಲ್ಲೇ ಡಿಸೈನ್ ಬರ್ತಾ ಇರ್ತಾವಲ್ಲ ಅದನ್ನ ನೋಡಿಬಿಟ್ಟು ಕಲಿತಾ ಇರಬೇಕು. ಕಲಿತು ನಾವು ಕೂಡ ಕಲಿಸ್ಬೇಕು. ಆವಾಗ ನಾವು ಫುಲ್ಲು ಫ್ಯಾಷನ್ ಅನ್ನೋದು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಆವಾಗ ನಮ್ಮದು ಯಾವುದೇ ಕಾರಣಕ್ಕೂ ಟೈಲರಿಂಗಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಹಾಗೆ ಕಾಮೆಂಟ್ ಮಾಡಿರಿ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಮುಂದಿನದರಲ್ಲಿ ಹಾಕ್ತೀನಿ ವಿಡಿಯೋ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್. ಇಲ್ಲಿವರೆಗೂ ನೋಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.